ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಇದು ಸ್ಲೀವ್ಗೆ ಲೇಸು ಒಂಥರ ಡಿಸೈನಾಗಿ ಬಂದಿರೋವಂಥ ಲೇಸ್, ಇವಾಗ ಟ್ರೆಂಡಿಂಗ್ ನಡೀತಾ ಇರೋವಂಥ ಲೇಸನ್ನು ಹಚ್ಚೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾವು ಈ ರೀತಿ ಬ್ಲೌಸ್ನ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಇನ್ನೌಟ್ ಮಾಡ್ಕೋಬೇಕು ಸ್ಲೀವ್ಸ್ನ. ಇನ್ನೌಟ್ ಮಾಡ್ಕೊಂಡು ಆದಮೇಲೆ ಆ ಲೇಸ್ನ ಹಚ್ಚಬೇಕಾಗುತ್ತೆ. ಫಸ್ಟ್ಗೆ ನಾವು ಈ ರೀತಿ ಆಲ್ರೆಡಿ ಅದ್ರ ಮೇಲೆಲ್ಲ ವರ್ಕ್ ಇದೆ, ಸಿಂಪಲ್ ವರ್ಕ್ ಬಂದಿದೆ, ಅದು ಬ್ಲೌಸಲ್ಲೇ ಬಂದಿರುವಂಥದ್ದು. ಆದರೂ ಆ ಡಿಸೈನ್ ಅವರು ಅದಕ್ಕೆ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ದಾರೆ. ತೋರಿಸಿದ್ರು ಫೋನಲ್ಲಿ, ಅದು ನನ್ನ ಹತ್ರನೇ ಇರೋದ್ರಿಂದ ಇದನ್ನು ನಾನೇ ಹಾಕ್ತೀನಿ, ನನ್ನ ಹತ್ರನೇ ಇದೆ ಅಂತೇಳಿ. ಅದೇ ಗ್ಲಾಸ್ದು ಕಡ್ಡಿ ಥರ ಬರುತ್ತಲ್ಲ ಆ ಡಿಸೈನು. ನಾನು ಆ್ಯಕ್ಚುಲಿ ಇದನ್ನು ಬೇರೆಯವ್ರಿಗೆ ಪೀಸ್ಗಳು ತಂದು ರೆಡಿ ಮಾಡಿಕೊಟ್ಟಿದ್ದೆ ಒಂದು ಸಲ. ಆದರೆ ಇವಾಗ ಇದು ರೆಡಿನೇ ಬಂದಿದೆ. ರೆಡಿನೇ, ಸುಮ್ಮನೆ ಸ್ಟಿಚ್ ಮಾಡೋದು ಅಷ್ಟೇ, ಕೈಯಲ್ಲಿ ಏನೂ ಕೆಲಸ ಇರೋಲ್ಲ. ಸ್ಟಿಚ್ ಮಾಡ್ಕೊಂಡು ಹೋಗೋದು ಆ ಥರ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಲೇಸ್ ಇರೋದ್ರಿಂದ ನೀವು ಮೇಲಿಂದನೂ ಸ್ಟಿಚ್ ಮಾಡ್ಕೋಬೋದು, ಒಳಗಡೆಯಿಂದನೂ ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಯಾಕೆ ಬೇಕೋ ಆ ರೀತಿ ರೆಡಿ ಮಾಡ್ಕೋಬೋದು. ಇದನ್ನು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಈ ಥರದ್ದು ಬೇಕು ಅಂತೇಳಿ ಹೇಳಿದ್ರು. ಒಂದು ಸಿಲ್ವರ್ ಕಲರ್ದು ಹೇಳಿದ್ರು, ಇದು ಗೋಲ್ಡ್ ಕಲರ್ಗೆ ಬೇರೆ ಲೇಸಕ್ಕೆ ಹೇಳಿದ್ರು. ಅದು ಗುಂಡುಗಳು ದಪ್ಪ ಇತ್ತು, ಮಣಿಗಳೆಲ್ಲ ಬೀಡ್ಸು ಬೇಡ ಅದು ಅಂದ್ಬಿಟ್ಟು ಮತ್ತೆ ಕೊನೆಗೆ ಇದನ್ನೇ ಹಚ್ಬಿಡಿ, ಗೋಲ್ಡ್ ಹೆಂಗಿದ್ರು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದೇ ಹೇಳಿದ್ರು. ನಾನು ಅದಕ್ಕೆ ಇದನ್ನೇ ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ಬಂದುಬಿಟ್ಟು ಸಿಲ್ವರ್ ಕಲರ್, ಇನ್ನೊಂದು ಬ್ಲೌಸ್ಗೆ ಸಿಲ್ವರ್ ಕಲರ್ ಹೇಳಿದ್ದಾರೆ, ಅದು ಹಚ್ಚಬೇಕು. ಈಗ ಎಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೊಳ್ಳಿ. ಸ್ಲೀವಿಂದ ಈಚೆಗೆ ಬೇಡ. ಸ್ಲೀವ್ ಸ್ಟಿಚ್ ಮಾಡ್ತೀವಲ್ಲ ಅದರಿಂದ ಒಳಗಿಟ್ಟರೆ ಒಳಗೆಲ್ಲ ಚುಚ್ಚುತ್ತೆ ಅದು. ಅದಕ್ಕೋಸ್ಕರ ಸ್ಲೀವ್ಗೆ ಸ್ಟಿಚ್ ಮಾಡ್ತೀವಲ್ಲ ಅಲ್ಲಿವರೆಗೆ ಸಾಕೋದು. ಅಲ್ಲಿಂದನೇ ನಾನು ಲೇಸ್ ಒಳಗಡೆಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮೇಲೆ ಆಲ್ರೆಡಿ ಸ್ಟಿಚಿಂಗ್ ಇದು ಲೇಸ್ ಇದೆ, ಅಂದರೆ ವರ್ಕ್ ಇದೆ. ಅದ್ರ ಮೇಲೆ ಇಟ್ಟು ಇನ್ನೂ ಅಸಹ್ಯವಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಒಳಗಡೆ ಇಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಸಿಂಗಲ್ ಫೂಟ್ ಇದ್ದರೆ ಸಿಂಗಲ್ ಫೂಟ್ ಹಾಕ್ಕೊಳ್ಳಿ. ನಾನು ಇದು ಸುಮ್ಮನೆ ಇದಕ್ಕೆ ಬೇರೆ ತಿರ್ಗಾ ತೆಗೆದು ಹಾಕೋದು ಯಾಕೆ ಅಂದ್ಬಿಟ್ಟು ನಾನು ಡಬಲ್ ಫೂಟಲ್ಲೇ ಟೆನ್ಷನ್ನ ಸ್ವಲ್ಪ ಹಿಂಗೆ ಎತ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆ ರೀತಿಯೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಮತ್ತು ಅದ್ರ ಮೇಲೆ ಇನ್ನೊಂದು ಡಬಲ್ ಹೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಬಿಚ್ಕೊಳ್ಳಲ್ಲ, ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ಲಾಗಿದೆ ನೋಡಿ. ಈ ರೀತಿ ಬರುತ್ತೆ. ಇವಾಗ ಅವಾಗೆಲ್ಲ ಕೈಯಲ್ಲಿ ಹೊಲಿತಾ ಇದ್ವಿ, ಇವಾಗ ರೆಡಿನೇ ಬಂದಿರೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ. ಮತ್ತು ಇದ್ರದ್ದು ಬ್ಯಾಕ್ ಬಂದುಬಿಟ್ಟು ಬ್ಯಾಕಿಗೆ ಬೇರೆ ಡಿಸೈನ್ ಲೇಸ್ ತಂದು ಕೊಟ್ಟಿದ್ದಾರೆ ಅವರೇ. ಇದು ಮಾತ್ರ ನಾನು ಹಚ್ಚಿದ್ದು ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇನು ಲವ್ಲಿ ಶೇಪ್ ಅಂತಲೇ ಹೇಳ್ತಾರೆ ಅದಕ್ಕೆ. ಆ ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಒಂದು ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ಕ್ಯಾನ್ವಾಸ್ ಮೇಲೆ ಆ ಕೆಳಗಡೆ ಸ್ಟಿಚ್ ಮಾಡಿದಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಮಾರ್ಕಿಂಗ್ ಬೇಕು ನಮಗೆ. ಹಂಗಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಅದು ಲೈನಿಂಗ್ ಸ್ಟಿಚಿಂಗ್ ಆದಮೇಲೆ ಅದು ಕ್ಯಾನ್ವಾಸ್ ಸುತ್ತಾನು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಯಾಕೆಂದರೆ ಅದು ಐರನ್ನು ಸ್ವಲ್ಪ ಇದಾದ್ರೂ ಬಿಟ್ಕೊಂಡ್ಬಿಡುತ್ತೆ, ನೀಟಾಗಿ ಕೂರೋದೇ ಇಲ್ಲ. ಅದು ಎಷ್ಟೇ ಬಿಸಿ ಮಾಡಿದ್ರೂ ಐರನ್ನು ಸ್ವಲ್ಪ ಹೊತ್ತಾದಮೇಲೆ ಅದು ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬಿಟ್ರೆ ಅವಾಗ ಸ್ಟಿಫಾಗಿರುತ್ತೆ. ಓಕೆನಾ? ಹೀಗೆ ಅದನ್ನು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಅದೇ ಏನು ಶೇಪ್ ಇದೆ ಹಾಗೆ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಅಂತೂ. ಮತ್ತು ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಅದು ಲೇಸ್ ಅವರೇ ತಂದು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನ ಹತ್ರನೂ ಇತ್ತು ಲೇಸ್. ಅವರೇನೋ ಎಂಡ್ ವರ್ಕದೇನೋ ಕೇಳಿದ್ರು. ನಾನು ಅಂಗಡೀಲಿ ಕೇಳಿ ನೋಡಿ ಅಂದೆ. ಅವ್ರು ನೋಡಿದ್ರೆ ಹೋಗಿ ಕೊನೆಗೆ ಅವ್ರ ಹತ್ರ ಏನೂ ಸಿಗಲಿಲ್ಲ ಅಂದ್ಬಿಟ್ಟು ಕೊನೆಗೆ ಈ ಲೇಸ್ನ ತಂದಿದ್ದಾರೆ. ಅಂದರೆ ಮಧ್ಯೆ ಸ್ಟೋನ್ ಬಂದಿದೆ, ಆ ಕಡೆ ಲೇಸು, ಅಂದರೆ ಲೇಸ್ ಮಧ್ಯದಲ್ಲೇ ಸ್ಟೋನ್ ಇಟ್ಬಿಟ್ಟು ಮಾಡಿದ್ದಾರೆ. ಹಾಗಾಗಿ ನನ್ನ ಹತ್ರನೂ ಇತ್ತು ಅದು, ಆಲ್ರೆಡಿ ನನಗೆ ತಂದು ಇಟ್ಕೊಂಡಿದ್ದೀನಿ ಗೋಲ್ಡ್ ಕಲರಲ್ಲಿ. ಆದರೆ ಅವರು ಅದು ಕೇಳಲಿಲ್ಲ, ಅಲ್ಲೋಗಿ ತಂದಮೇಲೆ ಹೇಳಿದ್ರು. ನಾನು ಆಮೇಲೆ ಇದೆ ಅಂದೆ. ಅಯ್ಯೋ ನಂಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ತೊಗೊಬಂದು ಕೊಟ್ಟರು. ಅದನ್ನು ಆಲ್ರೆಡಿ ನೋಡಿ ಈ ಥರ ಇನ್ನೌಟ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಅದು ಹೇಗಿದೆ ಶೇಪು ಆ ಥರನೇ ಫಸ್ಟ್ ಇನ್ನೌಟ್ ಮಾಡ್ಕೋಬೇಕು. ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು, ಮತ್ತು ಆಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ನೀಟಾಗಿ ಬರುತ್ತೆ. ಅದು ಡಿಸೈನ್ ಶೇಪ್ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಮಾಡೋದ್ರಿಂದ ಶೇಪ್ ಹೇಗಿದೆ ಅದೇ ಥರ ಶೇಪ್ ನಮಗೆ ಸ್ಟಿಚಿಂಗ್ ಆಗುತ್ತೆ. ಈ ರೀತಿ ನೋಡಿ ಬಟ್ಟೆನೆಲ್ಲ ನೀಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಶೇಪ್ ಹೇಗಿರುತ್ತೆ ಹಾಗೆ ಬರುತ್ತೆ. ಸುಮ್ಮನೆ ಸ್ಟಿಚ್ ಮಾಡ್ಕೊಂಡು ಹೋದರೆ ಶೇಪ್ ಹಾಳಾಗ್ಬಿಡುತ್ತೆ. ಹಾಗೆ ಈ ಥರ ನೀಟಾಗಿ ಅದನ್ನ ಮಧ್ಯೆ ಸ್ಟಿಚ್ ಹಿಂಗೆ ಬರೋ ಥರ ಹಿಂಗೆ ಎಳೆದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಇವಾಗ ಸ್ಟಿಚ್ ಮಾಡಾದಮೇಲೆ ನಾನು ಹೇಳ್ದಂಗೆ ಲೇಸ್ ಹಚ್ಚಬೇಕು. ಆಮೇಲೆ ಬೀಡ್ಸ್ ಇರುತ್ತಲ್ಲ, ಸ್ವಲ್ಪ ಸೂಜಿನ ನೋಡ್ಕೊಂಡು ಸ್ಟಿಚ್ ಮಾಡಿ, ಸೂಜಿ ಮುರಿದೋಗೋ ಚಾನ್ಸ್ ಇರುತ್ತೆ. ಓಕೆನಾ? ಆಮೇಲೆ ಈ ರೀತಿ ನೋಡಿಕೊಂಡು ಸ್ಟಿಚಿಂಗ್ ಆದಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸುತ್ತ ಸ್ಟಿಚ್ ಹಾಕ್ಕೊಂಡು ಮತ್ತು ಇವಾಗ ಅದಕ್ಕೆ ನಾನು ಹೇಳ್ದಂಗೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದು ನೀಟಾಗಿ ಬರುತ್ತೆ ನೋಡಿ. ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ,
ಕ್ಯಾನ್ವಾಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ಮೇಲೆ ನೀಟಾಗಿರುತ್ತೆ. ಸುತ್ತ ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಡಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾನು ಆಗಲೇ ಹೇಳ್ದಂಗೆ ಅದ್ರ ಮೇಲೆ ಲೇಸ್ನ ಎಳೆಯೋಕ್ಕೆ ಹೋಗ್ಬಿಡಿ. ಎಷ್ಟು ಲೂಸ್ ಕೊಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಅಲ್ಲಿ ಕ್ರಾಸಲ್ಲಿ ನಾವು ಫ್ರಿಲ್ಲು ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ಸ್ಟೋನ್ ಇದೆ. ಹಾಗಾಗಿ ಅಲ್ಲಿ ಫ್ರಿಲ್ ಕೊಡೋದಕ್ಕೂ ಆಗೋಲ್ಲ. ಆವಾಗ ಲೂಸ್ ಕೊಡಬೇಕು. ಅದೆಷ್ಟು ಲೂಸ್ ತಗೊಳುತ್ತೆ ಅಷ್ಟು ಲೂಸಾಗಿ ಲೇಸ್ನ ಸ್ಟಿಚ್ ಮಾಡಿ. ಆ ಶೇಪಲ್ಲಿ ಏನಾಗುತ್ತೆ, ಇಲ್ಲಾಂದರೆ ರಿಂಕಸ್ ಥರ ಬರುತ್ತೆ, ಎತ್ಕೊಂಡಂಗೆ ಆಗೋದು, ಎಳೆದಿಟ್ಕೊಂಡಂಗೆ ಆಗೋದೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ಲೇಸ್ನ ನೋಡಿಕೊಂಡು ಸ್ಟಿಚ್ ಮಾಡಿ, ಓಕೆನಾ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೆದು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಡಾಟೆಲ್ಲ ಹಿಡ್ಕೊಂಡು ರೆಡಿ ಮಾಡ್ಕೋಬೇಕು. ಮತ್ತೆ ನೋಡಿ ಕೆಳಗಡೆ ಆಲ್ರೆಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡಿ ಎಮ್ಮಿಂಗ್ ಮಾಡೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಮಾಮೂಲಿ ಸ್ಟಿಚ್ ಆದರೂ ಮಾಡ್ಕೋಬೋದು. ಇಲ್ಲ ಇವ್ರಿಗೆ ಎಮ್ಮಿಂಗೇ ಮಾಡಬೇಕು, ಸ್ಟಿಚಿಂಗ್ ಮಾಡಿದ್ರೆ ಒಪ್ಪಲ್ಲ ಅಂದ್ಬಿಟ್ಟು ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಆ ಥರ ಮಾಡಿಕೊಂಡು ರೆಡಿ ಆದಮೇಲೆ ಲೇಸ್ ಹಚ್ಚಬೇಕು ನೀಟಾಗಿ. ಲೇಸ್ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಡಾಟ್ ಹಿಡ್ಕೊಂಬಿಡೋಣ. ಡಾಟು ಮಾಮೂಲಿ ನೀಟಾಗಿ ಶೋಲ್ಡರ್ನ ಫೋಲ್ಡ್ ಮಾಡಿ ಡಾಟ್ ಮಾರ್ಕ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಈ ರೀತಿ ಡಿಸೈನ್ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಬ್ಯೂಟಿಫುಲ್ಲಾಗಿ. ಮತ್ತು ಇವಾಗ ಲೇಸ್ ಹಚ್ಕೋಬೇಕು. ಲೇಸ್ನ ನೀಟಾಗಿ ನಾನು ಹೇಳ್ದಂಗೆ ಲೂಸ್ ಕೊಡಿ. ನೀವು ಎಷ್ಟು ಲೂಸ್ ಕೊಡ್ತೀರೋ ಅಷ್ಟು ನೀಟಾಗಿ ಬರುತ್ತೆ, ತೊಂದರೆ ಇಲ್ಲ. ಇವಾಗ ನೀವೇನೋ ಎಳೆದು ಬಿಟ್ರೆ ಏನಾಗುತ್ತೆ, ಅಲ್ಲಿ ಒಂಥರ ಸುಕ್ ಥರ ಆಗುತ್ತೆ, ಆ ಶೇಪಲ್ಲಿ ನೀಟಾಗಿ ಕೂರಲ್ಲ. ಇವಾಗ ಅದು ಕ್ರಾಸಲ್ಲಿ ನೀವು ಎಷ್ಟು ಲೂಸ್ ಕೊಟ್ಟು ಸ್ಟಿಚ್ ಮಾಡ್ತೀರೋ ಅಷ್ಟು ನೀಟಾಗಿ ಬರುತ್ತೆ ಅದು ಫಿನಿಶಿಂಗು. ಇಲ್ಲಾಂದರೆ ಬೇರೆ ಥರ ಆದರೆ ಸ್ವಲ್ಪ ಫ್ರಿಲ್ ಇಟ್ಬಿಡ್ಬೋದು, ಫ್ರಿಲ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಬೋದು, ಅದು ಒಂಥರ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ಇದರಲ್ಲಿ ಫ್ರಿಲ್ ಇಡೋಕ್ಕಾಗಲ್ಲ, ಇದು ಸ್ಟೋನ್ ಇರೋದ್ರಿಂದ ನಾವು ಫ್ರಿಲ್ ಇಡೋಕ್ಕೆ ಹೋದಾಗ ಗಂಟು ಥರ ಆಗುತ್ತೆ, ನೀಟಾಗಿ ಬರೋಲ್ಲ, ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಬರುತ್ತೆ. ಒಟ್ಟಿನಲ್ಲಿ ನಿಧಾನಕ್ಕೆ ಎಳಿದೇ ಸ್ಟಿಚ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿದೆ ಡಿಸೈನು, ಲವ್ಲಿ ಡಿಸೈನ್ ಇದು. ಲವ್ಲಿ ಡಿಸೈನ್ ಅಂತಾರೆ, ನನಗೆ ಗೊತ್ತಿಲ್ಲ. ನಮಗೆ ವಿ ಶೇಪಲ್ಲಿದೆ ಅಂತ ನಾವು ಅಂತೀವಿ, ಅವರು ಲವ್ಲಿ ಡಿಸೈನ್ ಏನೇನೋ ಹೇಳ್ತಾರೆ ನೋಡಿ. ಈ ರೀತಿ ಬಂದಿದೆ ಡಿಸೈನ್, ತುಂಬ ಬ್ಯೂಟಿಫುಲ್ಲಾಗಿದೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಡಿಸೈನ್ ರೆಡಿ ಆಯಿತು. ಇದಕ್ಕೆ ಡೋರಿ ಹಾಕ್ಕೊಂಡ್ರೆ ಡೋರಿಗೆ ಗೊಂಡೆ ಹಾಕಬೇಕು ಅಂತ ಹೇಳಿದ್ದಾರೆ. ನನ್ನ ಹತ್ರನೇ ಇದೆ ಗೊಂಡೆನೂ, ಅದನ್ನು ಏನು ತರಬೇಕಾಗಿಲ್ಲ. ಇಲ್ಲೇ ಗೋಲ್ಡ್ ಕಲರ್ ಇತ್ತು, ಅದೇ ಮ್ಯಾಚಿಂಗ್ ಆಗುತ್ತೆ ಹಾಕ್ಬಿಡಿ ಅಂತ ಹೇಳಿದ್ರು, ಅದನ್ನೇ ಹಾಕಬೇಕು. ಮತ್ತು ಇವಾಗ ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಡಿಸೈನ್ ರೆಡಿ ಆಗುತ್ತೆ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಡೋರಿ ಹಾಕ್ಬಿಟ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ. ಈ ಡಿಸೈನ್ನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.